ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ. ಮತ್ತೊಮ್ಮೆ ಜೀವ್ಸ್ ಫಿಲಮ್ಸ್ಗೆ ಸ್ವಾಗತ. ಒಬ್ಬ ಮನುಷ್ಯನ ಎಲ್ಲ ಈಗೋನು ಅವನ ತಲೆ ಕೂದಲಲ್ಲಿರತ್ತಂತೆ. ಅದಕ್ಕೆ ನಾನು ಆ ಈಗೋ ಎಲ್ಲ ಹೋಗಲಿ ಅಂತ ಹೇಳಿ ತಿರುಪತಿಗೆ ಮುಡಿ ಕೊಡಕ್ಕೆ ಹೋಗ್ತಿದ್ದೀನಿ ನಮ್ಮಪ್ಪನ ಜೊತೆ, ಹಾಗೂ ಆ ದೇವ್ರನ್ನ ನೋಡೋದಕ್ಕೋಸ್ಕರ. ಜೊತೆಗೆ ತಿರುಪತಿ ವಿಸಿಟ್ ಮಾಡೋದಕ್ಕೆ ಪರ್ಫೆಕ್ಟ್ ಪ್ಲ್ಯಾನ್ ಕೂಡ ಈ ವಿಡಿಯೋ ಎಂಡಲ್ಲಿ ಹೇಳ್ಕೊಡ್ತೀನಿ. यात्री कृपया ध्यान दें, गाड़ी क्रमांक 1280। ಹೀಗೆ ಮೈಸೂರಿಂದ 4:45ಗೆ ಸ್ಟಾರ್ಟ್ ಆದ ನಮ್ಮ ಟ್ರೈನ್ ಜರ್ನಿ ಏನು ಆಟ ಸಾಮಾನು ತಗೊಳಕ್ಕೆ ತಿರುಪತಿ ತನಕ ದೇವ್ರು ನೋಡಕ್ ಹೋಗ್ತಿಲ್ಲ. ದೇವ್ರು ಹೌದಾ? ಬೆಂಗಳೂರು ಹೋಗಿಲ್ಲ ಬೆಂಗಳೂರಿಗೆ? ಯಾವಾಗ? ಸಂಜೆ. ಇನ್ನೇನು ಸಮಾಚಾರ? ಊಟ ಏನು ಮಾಡಿದೆ? ಚೆನ್ನಾಗಿತ್ತಾ? ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಚಿಕನ್ ಎಲ್ಲ ತಿನ್ಬೋದಾ? ಮಾಮಿನ ನೋಡಕ್ಕೆ ಹೋಗ್ತಿದ್ಯಾ? ಚಿಕನ್ ತಿನ್ಬೋದಾ? ಊಟ ಮಾಡಿ ಮಲ್ಕೊಂಡು ಮಧ್ಯರಾತ್ರಿ 3 ಗಂಟೆಗೆದ್ದು ಟ್ರೈನಲ್ಲೇ ಅಲ್ಲೊಚ್ಕೊಂಡು ಕೂತಿದಾಗಲೇ 3:45ಗೆ ಸರಿಯಾಗಿ ನಮ್ಮ ಟ್ರೈನ್ ತಿರುಪತಿ ತಲುಪ್ತು. ಅಲ್ಲಿಂದ ತಿರುಮಲಾಗೆ ಬಸ್ ಹತ್ತಿ ಸ್ವಲ್ಪ ದೂರ ಹೋಗಿ ನಮ್ಮನ್ನ ಇಳಿಸ್ಬಿಟ್ರು. ಇದೇನಪ್ಪ ಅಂದರೆ ಚೆಕ್ಕಿಂಗು. ನಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡಿ ಬಸ್ನೂ ಚೆಕ್ ಮಾಡಿ ಬಸ್ ಹತ್ತೋದಕ್ಕೆ ಬಿಟ್ಟರು. ಅಲ್ಲಿಂದ 30ರಿಂದ 60 ನಿಮಿಷದಲ್ಲಿ ನಾವು ತಿರುಮಲ ತಲುಪಿದ್ವಿ. ಬೆಟ್ಟದ ಮೇಲೆ ಒಂದು ಮಿನಿ ಸಿಟಿನೇ ಇದೆ. ಪ್ರತಿಯೊಂದು ಫ್ರೀ. ಮಲ್ಕೊಳ್ಳೋಕೆ ಜಾಗ ಫ್ರೀ, ನಿಮ್ಮ ವಸ್ತುಗಳನ್ನ ಇಡೋಕೆ ಲಾಕರ್ ಫ್ರೀ, ಬೆಟ್ಟದ ಮೇಲೆ ಸುತ್ತಕ್ಕೆ ಬಸ್ಗಳು ಫ್ರೀ, ಪ್ರಸಾದ ಫ್ರೀ, ಮುಡಿನೂ ಫ್ರೀ. ಇರಿ, ಮುಡಿ ಕೊಟ್ಬಿಟ್ಟು ಬರ್ತೀನಿ. ಮುಡಿ ಕೊಟ್ಟು ನನ್ನ ಅಮೂಲ್ಯವಾದ ಕೂದಲನ್ನು ಹೋಗ್ತೀನಿ. ಪಳ ಹೊಳಿತಿದೆ ಅಲ್ಲ ನನ್ನ ಗುಂಡೆ. ಮಾಡಿಸ್ಕೊಂಡ್ಮೇಲೆ ನನ್ನ ಫ್ರೆಂಡ್ ಕ್ಯಾಮ್ರಾ ತೆಗೆದು ನನ್ನ ನೋಡ್ಕೊಂಡ ತಕ್ಷಣ ನನಗೆ ಭಯ ಆಯಿತು. ಇದೇನಪ್ಪ ಹಿಂಗೆ ಕಾಣ್ತಿದ್ದೀನಲ್ಲ ಅಂತ. ಹಾಗೆ ಸುಮಾರು 7 ಗಂಟೆಗೆ ದರ್ಶನಕ್ಕೆ ಹೊರಟ್ವಿ. ಗೇಟಲ್ಲೇ ಬಿಸಿ ಬಿಸಿ ಹಾಲು ಕೊಟ್ಟರು. ಅದನ್ನ ಕುಡಿದು ನಡೆದು ಎಷ್ಟೋ ದೂರ ಹೋದ್ಮೇಲೆ ದರ್ಶನದ ಟಿಕೆಟ್ ಕೊಟ್ಟರು. ಅದರಲ್ಲಿ ಟೈಮ್ ಬೆಳಗ್ಗೆ 4 ಗಂಟೆ ಇತ್ತು. ಒಂದು ಕ್ಷಣ ಶಾಕ್ ಆಯ್ತು ಅಂತಲೇ ಹೇಳ್ಬೋದು. ನಂತರ ನಮ್ಮ ಬ್ಯಾಗ್ ಮೊಬೈಲೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಒಂದು ಟಿಕೆಟ್ ಕೊಡ್ತಾರೆ. ಅದನ್ನ ನಾವು ದರ್ಶನ ಆದಮೇಲೆ ಕೌಂಟರ್ಗೆ ಹೋಗಿ ನಮ್ಮ ವಸ್ತುಗಳನ್ನ ಈಸ್ಕೋಬೇಕು. ಅದು ಕೂಡ ಫ್ರೀನೇ. ನಂತರ ನಮಗೆ ಕೊಟ್ಟಿದ್ದಂತಹ ಕಂಪಾರ್ಟ್ಮೆಂಟ್ಗೆ ಹೋಗಿ ಕೂತ್ಕೊಂಡ್ವಿ. ಜನ ಅಂದರೆ ಜನ. ಈ ಥರ ಎಷ್ಟೋ ಕಂಪಾರ್ಟ್ಮೆಂಟಲ್ಲಿ ಕೂಡಾಕಿ ಅಲ್ಲೇ ಹಾಲು, ತಿಂಡಿ, ಊಟ, ಮತ್ತೆ ಹಾಲು, ಮತ್ತೆ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಒಂದು ವಾಶ್ರೂಮ್ ಕೂಡ ಇರುತ್ತೆ. ನಮಗೆ ಕೊಟ್ಟಿರೋ ಟೈಮ್ ಬಂದು ಅವ್ರ ಗೇಟ್ ತೆಗಿಯೋ ತನಕನೂ ಅಲ್ಲೇ. ಮೊಬೈಲ್ ಇಲ್ಲ, ಏನಿಲ್ಲ. ಅದರೊಳಗಿದ್ದಾಗ ಜೀವನ ಎಷ್ಟು ಶೂನ್ಯ ಅನ್ನಿಸ್ತು ಅಂದರೆ ಹೇಳೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ನನ್ನ ಸಜೆಷನ್ ಏನಂದರೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಗಿ. ತುಂಬ ಜನ ಇರಲಿ. ಹೋಗುವಾಗ ಒಂದು ಖಾಲಿ ಬುಕ್ ಪೆನ್ ತೊಗೊಂಡೋಗಿ. ಜೊತೆಗೆ ಬುಕ್ಸ್ ಓದೋ ಅಭ್ಯಾಸ ಇದ್ದರೆ ಬುಕ್ಸ್ ಕೂಡ. ಕಂಪಾರ್ಟ್ಮೆಂಟ್ ಓಪನ್ ಆಗಿ ನಿಮಗೆ ದರ್ಶನಕ್ಕೆ ಬಿಡೋ ತನಕನೂ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಯಾವುದಾದ್ರೂ ಆಟಗಳನ್ನ ಆಡ್ತಾ ಕೂತ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಕೊನೆಗೂ ಮಧ್ಯರಾತ್ರಿ 1 ಗಂಟೆಗೆ ನಮ್ಮ ಕಂಪಾರ್ಟ್ಮೆಂಟ್ ಓಪನ್ ಆಯಿತು. ಎಲ್ಲರೂ ಗೋವಿಂದ ಅಂದ್ಕೊಂಡು ನುಗ್ಗಿದ್ದು. ಹೀಗೆ ಈ ಲೈನಲ್ಲಿ ಹೋಗ್ತಾ 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 ಮಧ್ಯರಾತ್ರಿ 2 ಕಾಲ್ಗೆ ಆ ಸ್ವಾಮಿನ ನೋಡೋ ಭಾಗ್ಯ ಸಿಕ್ತು.
ಆ ದೇವ್ರು ಎದ್ದು ಬಂದು ನಿಂತಿದೆಯೇನೋ ಆ ಥರ ಇತ್ತು. ಆ 10 ಸೆಕೆಂಡ್ಸ್ಗಳು ಎಲ್ಲವನ್ನ ಮರೆಸ್ಬಿಡ್ತು. ಅಷ್ಟು ಕಾದಿದ್ಕೂ ಸಾರ್ಥಕ ಆಯಿತು ಅನಿಸ್ತು. ಹೀಗೆ ಆಚೆ ಬಂದಮೇಲೆ ನಾನು ಪ್ರಸಾದ ತೋರೋದಕ್ಕೆ ಹೊರಟೋದೆ, ನಮ್ಮಪ್ಪನ ಬಿಟ್ಬಿಟ್ಟು. ನಮ್ಮ ಅಪ್ಪ ಅಂತೂ ಯಾರಾದರೂ ಮಾತಾಡೋಕ್ಕೆ ಸಿಕ್ಕಿದ್ರೆ ಸಾಕು, ಪುಣ್ಯಾತ್ಮ ಎಲ್ಲನೂ ಮರ್ತ್ಬಿಡತ್ತೆ. ಹೆಂಗಾದ್ರೂ ಹುಡುಕ್ಲಿ ಅಂತ ಹೇಳಿ ಪ್ರಸಾದ ತೊಗೊಂಡು ಬ್ಯಾಗ್ ಮೊಬೈಲ್ ಕಲೆಕ್ಟ್ ಮಾಡೋದಕ್ಕೆ ಹೊರಟೆ. ಮೊಬೈಲ್ ಇಸ್ಕೊಂಡು ಹಿಂದೆ ನೋಡ್ತೀನಿ, ನಮ್ಮಪ್ಪ ನಿಂತೈತೆ. ಓ ಅಪ್ಪ ನೀನೇನು ಇಲ್ಲಿ ಅಂದೆ. ನಮ್ಮಪ್ಪ ಎಲ್ಲೆಲ್ಲ ಹುಡ್ಕೋದು ನಿನ್ನ ಅಂತ ಹೇಳಿ ನಂತರ ಒಟ್ಟಿಗೆ ಹೋಗಿ ಮಧ್ಯರಾತ್ರಿ 3:30ಕ್ಕೆ ಪರೋಟ ತಿಂದ್ವಿ. ಹಾಗೆ ದೇವಸ್ಥಾನದ ಮುಂದೆನೇ ನಮ್ಮ ಬೆಡ್ಶೀಟ್ ಹಾಸ್ಕೊಂಡು ಮೇಲೆ ತೇಲ್ತಿದ್ದ ಆ ಸುಂದರ ಮೋಡಗಳನ್ನ ನೋಡ್ತಾ ಮಲ್ಕೊಂಡು 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 8:30ಗೆ ಪ್ರಸಾದ ತಿನ್ಕೊಂಡು 9:55 ರಾತ್ರಿ ಇದ್ದಂತಹ ಟ್ರೈನಲ್ಲಿ ಮೈಸೂರಿಗೆ ವಾಪಸ್ ಹೊರಟ್ವಿ. ನೀವು ತಿರುಪತಿನ ವಿಸಿಟ್ ಮಾಡಬೇಕಂದ್ರೆ ಡೈಲಿ ಮಧ್ಯಾಹ್ನ 3:30ಕ್ಕೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಮದ್ದೂರು, ಬೆಂಗಳೂರು ಮಾರ್ಗವಾಗಿ ಹೋಗೋ ಟ್ರೈನ್ ಇದೆ. ಇಕ್ಸಿಗೋ ಆ್ಯಪಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. 1-2 ವಾರದ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ನಂತರ ಅದ್ರ ಜೊತೆಗೇ ನಾಳೆ 9:55 ರಾತ್ರಿಗೆ ವಾಪಸ್ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಅಲ್ಲಿ ತಲುಪುವಂತಹ ದಿನಕ್ಕೆ online.tirupatibalaji.ap.gov.in ವೆಬ್ಸೈಟ್ಗೆ ಹೋಗಿ 300 ರೂಪಾಯಿ ಕೊಟ್ಟು ದರ್ಶನದ ಟಿಕೆಟ್ ಕೂಡ ಬುಕ್ ಮಾಡ್ಕೊಳ್ಳಿ, ಬೇಗ ದರ್ಶನ ಆಗಬೇಕು ಅಂದರೆ. ಇದಿಷ್ಟಾಗಿತ್ತು ನನ್ನ ತಿರುಪತಿ ವಿಲಾಗ್. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮರಿಬೇಡಿ, ಮರೆತು ಬದುಕಬೇಡಿ. ಬಾಯ್ ಬಾಯ್.